Hi, welcome to my YouTube channel. ಫಸ್ಟ್ ಟೈಮ್ ಒಂದು ಬೇರೆ ಥರ ಟ್ರೈ ಮಾಡೋಣ ಅಂತ ಅಡುಗೆ ಮನೇಲಿದ್ದೀನಿ. ಸೊ ಅಡುಗೆ ಮನೇಲಿ ಏನಕ್ಕಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಇವತ್ತು ಅಂತಂದರೆ ಸ್ವೀಟ್ ಮಾಡ್ತಾ ಸ್ವಲ್ಪ ನನ್ನ ಕತೆ ನಿಮ್ಮ ಜೊತೆ ಮಾತಾಡೋಣ ಅಂತ. ಸೊ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಮಾಡಬೇಕು, ಗ್ಯಾಸ್ ಆನ್ ಮಾಡ್ಕೋಬೇಕು. ಅದು ಎಲ್ರಿಗೂ ಗೊತ್ತಿರೋದೆ, ನಾನೇನು ಹೇಳ್ಕೊಡೋದೇನು, ಬಟ್ ಗ್ಯಾಸ್ ಆನ್ ಮಾಡೋಣ. ಸೊ ಇವಾಗ ತುಪ್ಪನ ಹಾಕೊಳ್ಳೋಣ, ಆಮೇಲೆ ನಿಮ್ಮ ಜೊತೆ ಮಾತಾಡೋಣ. ಹಲ್ವಾ ಮಾಡ್ತಿರೋದ್ರಿಂದ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು. ನನಗೆ ಈ ಆ್ಯಂಗಲಿಂದ ಆ ಆ್ಯಂಗಲಿಂದ ವಿಡಿಯೋ ಮಾಡೋಕ್ಕೆ ಇದು ಯಾರೂ ಇಲ್ಲ, ನನಗೆ ನಾನೇ ವಿಡಿಯೋ ಮಾಡ್ಕೋಬೇಕು. ಸೊ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ಅಂತ ಬೇಜಾರು. ಯೂಟ್ಯೂಬ್ ಏನೋ ಸ್ಟಾರ್ಟ್ ಮಾಡಿದೆ, ಆದರೆ ಏನು ಕಂಟೆಂಟ್ ಮಾಡಬೇಕು, ಯಾವ ರೀತಿ ವಿಡಿಯೋ ಮಾಡಬೇಕು, ಯಾವ ರೀತಿ ಕಾಂಟೆಂಟ್ನ ಮಾಡಿದ್ರೆ ನಮ್ಮ ಜನ ನೋಡ್ತಾರೆ ಅನ್ನೋ ಕನ್ಫ್ಯೂಷನ್. ಬಟ್ ಏನೋ ಸ್ಟಾರ್ಟ್ ಮಾಡಿದ್ದೀನಿ, ಏನೋ ಒಂದು ಮಾಡೋಣ, ಅದು ನನಗೆ ಕಂಫರ್ಟ್ ಆಗಿರೋದು ಮಾಡೋಣ. ಜನಕ್ಕೆ ಇಷ್ಟ ಆದರೆ ನೋಡ್ತಾರೆ, ಇಲ್ಲ ಅಂದರೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಸೊ ಅವ್ರ ವಿಡಿಯೋ ನೋಡ್ತಾರೆ. ಜನಗಳ ಬಗ್ಗೆ ಯೋಚನೆ ಮಾಡದೇ ಇರೋ ನಾನು ಇವತ್ತು ಜನಕ್ಕೆ ಯಾವ ರೀತಿ ಕಾಂಟೆಂಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಯೋಚನೆ ಮಾಡೋಂಗಾಗಿದೆ. ದ್ರಾಕ್ಷಿ ಅಂತ ಇವಾಗ ಹುರಿದಿಟ್ಕೊಂಡಿರೋ ದ್ರಾಕ್ಷಿನ ಎತ್ತಿಟ್ಕೊತಾ ಇದ್ದೀನಿ. ಹೇರ್ ಕಟ್ ಮಾಡಿದಾಗ ಹೇರ್ ಮತ್ತೆ ರೀಗ್ರೋತ್ ಆದ ಹಾಗೆ ನಮ್ಮ ಲೈಫ್ ಕೂಡ ಅದೇ ರೀತಿ ಗ್ರೋತ್ ಆಗಿದ್ರೆ ತುಂಬಾನೇ ಚೆನ್ನಾಗಿರೋದಲ್ವಾ. ಆದ್ರೆ ಏನು ಗ್ರೋತ್ ಆಗ್ತಾ ಇಲ್ಲ, ಹಾಗಂತ ನಾವೇನು ಪ್ರಯತ್ನ ಪಡ್ತಾ ಇಲ್ಲ ಅಂತ ಅರ್ಥ ಅಲ್ಲ, ಯಾಕೋ ಟೈಮ್ ಕೈ ಹಿಡಿತಾ ಇಲ್ಲ ಅಂತ ಅರ್ಥ. ಕೆಲವೊಂದ್ ಸಾರಿ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅಲ್ಲ, ಪ್ರಯತ್ನ ಮಾಡೋದ್ರ ಜೊತೆಗೆ ಲಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನನಗೆ ಯಾಕೋ ಇದಕ್ಕಿನ್ನೂ ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತಾ ಇದೆ. ಸೊ ಬಿಟ್ಟು ತುಪ್ಪ ಬೇಗ ದೊಡ್ಡವಳಾದ್ರೆ ಸಾಕು ದೇವ್ರೆ ಅಂತ ದೇವ್ರ ಹತ್ರ ಬೇಡ್ಕೊಂತಿದ್ದೀನಿ ನಾನು. ಇವತ್ತು ಯಾಕಪ್ಪ ನಾನು ಕೇಳ್ಕೊಂಡಿದ್ದಕ್ಕೆ ಬೇಗ ಅಸ್ತು ಅಂದ್ಬಿಟ್ಟೆ ಅಂತ ದೇವ್ರನ್ನೇ ಬೈಕೊಂತ ಇದ್ದೀನಿ. ನಾಳೆ ಚಿಂತೆ ಇಲ್ಲ, ತಿಂಗಳ ಪರಿವೇ ಇಲ್ಲ. ವರ್ಷಗಳ ಅರಿವೇ ಇಲ್ಲ. ಅದೆಂತ ಲೈಫ್, ಎಷ್ಟು ಚೆನ್ನಾಗಿತ್ತು. ಸ್ವರ್ಗಕ್ಕೆ 3 ಗೇಣು ಅಲ್ಲ, ಸ್ವರ್ಗನೇ ಅದಾಗಿತ್ತು. ವರ್ಷಕ್ಕೆ ಬರೋ ಅದ್ಯಾವುದೋ ಹಬ್ಬಕ್ಕೆ ಒಂದು ಜೊತೆ ಬಟ್ಟೆ ತಗೊಂಡ್ರೆ ಆಗ್ತಿದ್ದ ಆ ಖುಷಿ ಇವತ್ತು ತಿಂಗಳಿಗೆ 2-3 ಜೊತೆ ಬಟ್ಟೆ ತಗೊಂಡ್ರು ಮನಸ್ಸಿಗೆ ಯಾಕೋ ಆ ಖುಷಿ ಸಿಗ್ತಾ ಇಲ್ಲ. ಕಾರಣ ಗೊತ್ತಿಲ್ಲ. ಈ ಬೀಟ್ರೂಟ್ ಹಾಲಲ್ಲಿ ಬಾಯ್ಲ್ ಆಗ್ತಾ ಇದೆ. ಅಂಡ್ ಇದಕ್ಕೆ ನಾನು ಶುಗರ್ನ ಆ್ಯಡ್ ಮಾಡ್ತೀನಿ. ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ. ಒನ್ ಟೈಮಲ್ಲಿ ಫ್ರೆಂಡ್ಸ್ಗಳ ನಂಬರೇ ತುಂಬಿರೋ ಕಾಂಟ್ಯಾಕ್ಟ್ ಲಿಸ್ಟ್ ಇವತ್ತು ಆ F1 ಲೆಟ್ರೆ
ಕಾಂಟ್ಯಾಕ್ಟಲ್ಲಿ ಲೀಸ್ಟಲ್ಲಿ ಕಾಣದೇ ಇರೋ ಥರ ಆಗ್ಬಿಟ್ಟು. ಹಾಗಂತ ಈಗೋ ಅಂತ ಅಲ್ಲ, ಮೋಸ ಹೋಗಿದ್ದು ಸಾಕು ಅಂತ ಅಷ್ಟೆ. ಪ್ರೀತಿ ಅಂದರೆ ಪ್ರೀತಿ ನಂಬಿಕೆ ಅಂತ ಮಾತ್ರ ಅಂದ್ಕೊಂಡಿದ್ದು ನನಗೆ ಪ್ರೀತಿ ಅಂದರೆ ಮೋಸ, ಅವಶ್ಯಕತೆ, ಔಟರ್ಬೇಕು ಇದು ಇಂಪಾರ್ಟೆಂಟು ಅಂತ ತಿಳ್ಕೊಂಡೆ. ತಿಳಿಸ್ಕೊಟ್ರು. ಚಿಕ್ಕವಳಿದ್ದಾಗ ಯಾವುದೋ ಒಂದು ಪ್ರಾಣಿಗೆ ಕಲ್ಲು ಹೊಡೆದು ಅದಾದ ಸ್ವಲ್ಪ ಟೈಮ್ಗೆ ಅಯ್ಯೋ ಹೊಡೆದ್ಬಿಟ್ನಲ್ಲ ಅಂತ ನೋವು ಪಟ್ಕೊಂಡು ಪಶ್ಚಾತ್ತಾಪ ಪಡ್ತಿದ್ದ ನಾನು ಇವತ್ತು ಯಾಕೆ ನೀನು ಅವರನ್ನು ಅಷ್ಟೊಂದು ನಂಬಿದೆ, ಯಾಕೆ ನೀ ಯಾರನ್ನೂ ಮೋಸ ಮಾಡಲಿಲ್ಲ, ಯಾಕೆ ನೀ ಎಲ್ಲರ ಜೊತೆ ಒಳ್ಳೆಯವಳಾಗಿದ್ದೆ ಅಂತ ನನಗೆ ನಾನೇ ಕೇಳ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದೆ. ಸೊ ಬಾಯ್ಲ್ ಆಗ್ತಾ ಇದೆ, ಶೆಕೆ ಮಾತ್ರ ತಡೆಯೋಕ್ಕಾಗ್ತಾ ಇಲ್ಲ. ಒಂದು ಟೈಮಲ್ಲಿ ಕೆಲವರ ಕಷ್ಟಗಳಿಗೆ ಸಹಾಯ ಮಾಡಿದ ನಾನು ಇವತ್ತು ಅವರ ಬ್ಲಾಕ್ ಲಿಸ್ಟಲ್ಲಿ, ಹಾಗೆ ಅವರ ಈಗೋ ಲೈಫ್ ಸ್ಟೈಲ್ ನಾನು ನೋಡಿಕೊಂಡು ನಗಾಡ್ತಾ ಇದ್ದೀನಿ. ನಮಗೆ ಸ್ವೀಟ್ ಬೇಕು ಅನ್ನಿಸ್ದಾಗ ಸ್ವೀಟನ್ನು ಮಾಡ್ಕೊಂಡು ತಿನ್ನೋಂಥ ಸಾಮರ್ಥ್ಯ ಇರೋ ನಮ್ಗಳಿಗೆ ಒಬ್ಬ ವ್ಯಕ್ತಿ ನಮ್ಗೆ ಆ ಸಮಯಕ್ಕೆ ಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನಿಸ್ದಾಗ ಸುಮ್ಮನೆ ನಕ್ಕು ಬಿಡುವಂಥ ಪರಿಸ್ಥಿತಿ ಬಂದಿರ್ತಿದ್ದೀವಿ. ಕೆಲವೊಮ್ಮೆ ಅನ್ಸುತ್ತೆ ಈ ಸ್ವೀಟ್ ಅಷ್ಟೇ ಸಿಹಿಯಾಗಿ ನಮ್ಮ ಲೈಫ್ ಇದ್ದಿದ್ರೆ ಅದೆಷ್ಟು ಖುಷಿಯಾಗಿರ್ತಿದ್ವಿ ಅಂತ. ಆದರೆ ಯಾವುದೋ ಒಂದು ಲಿಮಿಟಲ್ಲಿ ಇರಬೇಕು. ಯಾವ ಒಂದು ವ್ಯಕ್ತಿ ನಮ್ಮ ಲೈಫಲ್ಲಿ ಬಂದಾಗ ವಾ ಏನು ಚೆನ್ನಾಗಿದೆ, ಈ ಫೀಲಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊತಿದ್ದ ನಾವು ಇವತ್ತು ಹಾಯ್ ಹೇಗಿದೆಯಾ, ಚೆನ್ನಾಗಿದೆಯಾ, ಹೆಂಡತಿ ಮಕ್ಕಳೆಲ್ಲ ಹೆಂಗಿದ್ದಾರೆ ಅಂತ ಕೇಳುವಂಥ ಸ್ಥಿತಿಗೆ ಕೆಲವೊಬ್ಬರ ಜೀವನ ಬಂದಿತ್ತು. ಸೊ ಅಂಥವ್ರು ಯಾರಾದರೂ ಇದ್ದರೆ ನನ್ನ ವಿಡಿಯೋ ನೀವು ನೋಡಿದರೆ ಪ್ಲೀಸ್ ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿ ಎಸ್ ಅಂತ. ಹಲ್ವಾ ಏನೋ ರೆಡಿ ಆಗ್ತಾ ಇದೆ. ಇದು ನನ್ನ ಪುಟ್ಟ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಯಾಕೆ? ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಒಳ್ಳೊಳ್ಳೆ ಕಂಟೆಂಟ್ ಮಾಡೋದಕ್ಕೆ ಏನೋ ಖುಷಿ ಆಗುತ್ತಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದನ್ನ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಆ್ಯಂಡ್ ಹಲ್ವಾ ತಿನ್ನೋಕ್ಕೆ ಬಂದ್ಬಿಡಿ.